ಅನಂತ್ ಕುಮಾರ್ ಹೆಗಡೆ ಈಗ ಉತ್ತರ ಕನ್ನಡದ ಸಂಸದನಾಗಿರುವಂತಹ ಅನಂತ್ ಕುಮಾರ್ ಹೆಗಡೆ ಅವರು ಎಲೆಕ್ಷನ್ ಬರ್ತಾ ಇದ್ದಂತೆ ತಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಹೀಗಿದ್ದರೂ ಕೂಡ ಇವರಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಟಿಕೆಟ್ ಕೊಡ್ತಾರಾ ಬಿಡ್ತಾರಾ ಸೆಕೆಂಡರಿ, ಆದ್ರೆ ಇವರು ದಿನಕ್ಕೊಂದು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟು ಸಾಕಷ್ಟು ಸುದ್ದಿಯಲ್ಲಿದ್ರು. ಸದಾ ಸುದ್ದಿಯಲ್ಲಿರುವಂತಹ ಅನಂತ್ ಕುಮಾರ್ ಅವರು ಸಾಕಷ್ಟು ಟೀಕೆಗೂ ಸಹ ಗುರಿಯಾಗಿದ್ರು. ಅದು ಕೂಡ ಸಂವಿಧಾನ ಬದಲಾವಣೆಯ ವಿಚಾರವಾಗಿ ಮಾತನಾಡಿದ್ದಕ್ಕಾಗಿ. ಸಂವಿಧಾನ ಬದಲಾವಣೆ ವಿಚಾರ ಮಾತನಾಡ್ತಾ ಇದ್ದ ಹಾಗೆ ಬಿಜೆಪಿಯ ತಮ್ಮ ಸಹಚರರು ಏನಿದ್ರು ಅಥವಾ ಬೇರೆ ಬೇರೆ ಗೆಳೆಯರು ಏನಿದ್ರು, ದೋಸ್ತಿಗಳು ಏನಿದ್ರು, ಎಲ್ಲರೂ ಕೂಡ ದೂರ ಸರಿದುಕೊಂಡ್ರು. ಕೆಲವೊಂದಷ್ಟು ಜನ ಮೌನ ತಾಳಿದ್ರೆ, ಇನ್ನೊಂದಷ್ಟು ಜನ ಅವರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಇದೀಗ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾದಂತಹ ರಾಜು ಗೌಡ ಕೂಡ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಥವಾ ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಅಲ್ಲ, ಅವರಪ್ಪ ಬಂದ್ರು ಕೂಡ ಸಂವಿಧಾನವನ್ನ ಬದಲಾಯಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ರಾಜು ಗೌಡ ಅವರು.